ಹೇ ರೌಡಿ ಜಗ್ಗಿ ಕಣೆ. ಅಯ್ಯೋ ಇವತ್ತು ಯಾರು ಏನ್ ಮಾಡ್ತಾನೋ ಗೊತ್ತಿಲ್ಲ ಕಣೆ. ಬೆಳಗ್ಗಿಂದ ಹಾಕೇ ಇಲ್ಲ, ಯಾರು ಸಿಗ್ತಾ ಇಲ್ವೇ? ನಿನಗ್ ಬೇರೆ ಹೇಳ್ಬೇಕಾ? ಜಗ್ಗಿ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ? ನನ್ನ ಮಕ್ಕಳ ಆಟೋದವನು ಮೀಟರ್ ಮೇಲೆ ದುಡ್ಡು ಕೇಳ್ತಾನೆ, ಆದ್ರೆ ಈ ಜಗ್ಗಿ ಒಂದು ಕ್ವಾರ್ಟರ್ ಮೇಲೆ ಯಾವತ್ತಾದ್ರು ಕೇಳಿದ್ನ? ಅದನ್ನು ಕೊಡಕ್ಕಾಗಲ್ಲ ನಿಮ್ಮ ಕೈಯಿಂದ. ನಿಮ್ಮ ಜನ್ಮ ಕೊಡು ಬೆಂಕಿ ಯಾಕ? ಆ ಲಕ್ಷ್ಮಣ ಸೀತೆನ ಮಾತ್ರ ಹೊರಗಡೆ ಬರಬಾರ್ದು ಅಂತ ಗೆರೆ ಹೇಳ್ದ, ಆದ್ರೆ ಈ ಜಗ್ಗಿ ಇಡೀ ಸ್ಟ್ರೀಟ್ಗೆ ಗೆರೆ ಎಳಿತವನೆ. ಏನೇ ಇಷ್ಟು ಗಟ್ಟೆ ಇದ್ದಿದ್ದು? ಅಂಟೆ ಒಂದು ಹಾರೆ ಇದ್ರೆ ಕೊಡುವ, ಇಲ್ಲಿ ಗೆರೆ ಎಳಿಬೇಕು. ಅದು ಇಲ್ವಾ? ಯಾವನಾದ್ರೂ ಇವತ್ತು ದುಡ್ಡು ಕೊಡದೆ ಈ ಕೋಟೆನ ದಾಟ್ಬಿಡ್ರು ನೋಡೋಣ. ಇವತ್ತು ಈ ಕತ್ತಿ ರಕ್ತ ನೋಡದೆ ಹೋಗಲ್ಲ. ಗೋವಿಂದ ಗುರುವಿನ ಪಾದ ಗುರುವಿನ. ನಡು ರಸ್ತೆಯಲ್ಲಿ ಕತ್ತಿ. ಅಯ್ಯೋ ಜಗ್ಗಿ, ಮಧ್ಯಾಹ್ನದ ಎಸ್ಕೇಪ್ ಆಗೋಣ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಇಲ್ಲಿ ರಾಮಶಾಸ್ತ್ರಿಗಳ ಮನೆ ಇಲ್ಲೇ ಮುಂದೆ 18ನೇ ನಂಬರ್ ಮನೆ ಸರ್. 18 ಸರ್. ರೈಟ್ ಲೆಫ್ಟ್ ಸರ್? ರೀ ಸ್ಟ್ರೈಟ್ ಹೋಗೋಕೆ ದಾರಿ ಗೊತ್ತಾಗ್ತಾ ಇಲ್ಲ, ಇನ್ನು ಲೆಫ್ಟ್ ರೈಟ್ ಬೇರೆ. ಹೋಗ್ರಿ ಹೋಗ್ರಿ. ಅಡ್ರೆಸ್ ಕೇಳಿದಕ್ಕೆ ಈ ತರ ಓಡ್ತಾ ಇದಾರೆ. ರೈಟ್ ಲೆಫ್ಟ್ ಗೊತ್ತಾಗ್ತಿಲ್ವೇ? ಏಯ್ ಯಾರೋ ಹೊಸಬ ಬರ್ತಾ ಇದ್ದಾನೆ ಕಣೆ. ಅಯ್ಯೋ ಬೇರೆ ಊರ್ನವನ್ ತರ ಕಾಣ್ತಾನೆ ಪಾಪ. ನಡು ಬೀದಿಲಿ ಕತ್ತಿ ಯಾಕೆ ನಿಟ್ಟಿದ್ದಾರೆ? ಯಾರ್ದಾರು ಕಾಲಕ್ಕೆ ತಗ್ಲಿ ಕಟ್ಕಿಟ್ಟಾದ್ರೆ? ವಾಟರ್ ಹೊಡೆದು ಕೋಟೆನೂ ದಾಟ್ಬಿಡ್ನ. ಲೇ ಇವತ್ತು ಜಗ್ಗಿ ರಕ್ತ ನೋಡ್ದೆ ಬಿಡಲ್ಲ ಕಣೆ. ನೀನೊಬ್ಳು ಸುಮ್ಮನೆ ಇರಕ್ಕಾಗಲ್ವೇನೆ? ರಾಮಶಾಸ್ತ್ರಿಗಳು ನಂಬರ್ 18 ರಾಮಾನುಜ ರಸ್ತೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯಯ್ಯೋ ಈಗ ಯಾಕಯ್ಯ ಬಂದೆ? ಆಮೇಲೆ ಬಾ. ಹೋಗು ಹೋಗು. ಕಳ್ಳು ನೋಡಿಸ್ದಂಗ್ ಓಡಿಸ್ತಾ ಇದ್ದೀರಲ್ಲ, ನಾನ್ ಬರೀ ಅಡ್ರೆಸ್ ತಾನೇ ಕೇಳ್ದೆ. ಯೋ ಅಡ್ರೆಸ್ ಆಮೇಲೆ ಕೇಳಿವಂತೆ, ಮೊದ್ಲು ನಿನ್ನ ಅಡ್ರೆಸ್ ಉಳಿಸ್ಕೋ. ಏನೋ ಶಬ್ದ ಬಂತಲ್ಲ. ಎಲ್ಲಿ ಅವನು? ಏ ಜಗ್ಗಿ, ಎಲ್ಲಿ? ಅಲ್ಲಿ